ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಹಲವಾರು ಸುದ್ದಿಗಳನ್ನು ಎತ್ಕೊಂಡೆ ನಿಮ್ಮ ಎದುರುಗಡೆ ಬಂದಿರುವಂಥದ್ದು. ಅದರಲ್ಲೂ ಗಮನಿಸಬೇಕಾದಂಥ ಸಂಗತಿ ಅಂತಂದರೆ ಎಲ್ಲ ಕಡೆಗೂ ಕೂಡ ಫ್ರೀ ಡೌನ್ ಆಗ್ತಾ ಇದೆ. ಫ್ರೀ ಡೌನ್ ಅಂದಾಕ್ಷಣ ಒಂದು ನೆನೆಸ್ಕೋಬೇಕು. ಮೊದಲನೇ ಪಾಯಿಂಟನ್ನು ನಾವು ತೋರಿಸ್ತಾ ಇದ್ದೀವಿ. ಫ್ರೀ ಡೌನ್ ಅಂದರೆ ಎಲ್ಲವೂ ಕೂಡ ಫ್ರೀ ಡೌನ್ ಇರಲ್ಲ, ಅಲ್ಲಿ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಸುಮ್ಮನೆ ಬೇಕಾಬಿಟ್ಟು ಮಾಡೋಂಗಿಲ್ಲ ಈ ರೀತಿ. ಆದರೆ ಒಂದು ಲೆಕ್ಕದಲ್ಲಿ ಜನಜೀವನ ಸಹಜ ಸ್ಥಿತಿಗೆ ಬರುವಂಥ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ. ನಂಬರ್ ಟು ನೋಡ್ತಾ ಇದ್ದೀವಿ ನಾವು. ಬಸ್ ಸಂಚಾರಕ್ಕೇನೋ ಅನುವು ಮಾಡಿಕೊಡಲಾಗಿದೆ. ಆದರೆ ಆ ಬಸ್ ಸಂಚಾರಕ್ಕಿದ್ದಂಥ ಇತಿಮಿತಿಗಳಿದೆಯಲ್ಲ, ರೂಲ್ಸ್ ಇದೆಯಲ್ಲ, ಎಲ್ಲ ಒಂದು ಕಡೆಗೆ ಇದು ತೊಂದರೆಯನ್ನು ತಂದು ಒಡ್ಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ. ಯಾಕಂದರೆ ಒಂದು ಕ್ಲಾರಿಟಿ ಇಲ್ಲವೇನೋ ಅಧಿಕಾರಿಗಳಿಗೆ ಅನ್ನುವಂಥ ಭಾವನೆ ಕೂಡ ಅತ್ಯಂತ ಸಹಜವಾಗಿ ಮೂಡ್ತಾ ಇದೆ. ನಂಬರ್ 2. ಇನ್ನು ನಂಬರ್ 3, ಬೆಂಗಳೂರು ಬಿಂದಾಸ್ ಬೆಂಗಳೂರು ಆಗುತ್ತೆ. ಬೆಂಗಳೂರಿನ ಜನರಿಗೆ ಎಲ್ಲ ಒಂದು ಕಡೆಗೆ ಕಟ್ ಹಾಕಿದಂಗೆ ಆಗಿತ್ತು. ಈಗ ಬೆಂಗಳೂರು ಜನರು ಸರ್ವ ಸ್ವತಂತ್ರರಾಗುವಂಥ ಎಲ್ಲ ಸಾಧ್ಯತೆಗಳಿದೆ. ಕಂಟೈನ್ಮೆಂಟ್ ಝೋನ್ಗಳನ್ನು ಹೊರತುಪಡಿಸಿ ಇನ್ನೆಲ್ಲ ಕಡೆಗೆ ಎಲ್ಲವೂ ಕೂಡ ಸಲೀಸಾಗುತ್ತೆ, ಸರಾಗವಾಗುತ್ತೆ ಅನ್ನುವಂಥದ್ದು. ನಂಬರ್ 4 ನಾವು ನೋಡ್ತಾ ಇದ್ದೀವಿ. ಒಂದು ಲೆಕ್ಕದಲ್ಲಿ ಕೊರೋನಾ ಎಷ್ಟರ ಮಟ್ಟಿಗೆ ಅಂತಂದರೆ ರಾಜ್ಯಾದ್ಯಂತ ವ್ಯಾಪಿಸ್ತಾ ಇದೆ. 99 ಕೇಸ್ಗಳು ಇವತ್ತು ಬಂದಿರುವಂಥದ್ದು. ಅಂದರೆ ನಿಧಾನವಾಗಿ ಕರುನಾಡ ಕೊರಳನ್ನು ಬಿಗಿತಾ ಇದೆ. ಎಲ್ಲೋ ಒಂದು ಕಡೆಗೆ ಲಾಕ್ಡೌನಿಂದ ಫ್ರೀಡೌನಿಗೆ ಹೋಗುವಂಥ ಸಂದರ್ಭದಲ್ಲಿ ನೀವೆಲ್ಲ ಮತ್ತೆ ಹುಷಾರಾಗಿರುವಂಥ ಸಂದರ್ಭ. ಇನ್ನು ಬೆಂಗಳೂರಿನಲ್ಲೂ ಬಿಡಿ, ಬೆಂಗಳೂರಿನಲ್ಲಿ ವೈರಸ್ ಬಾಂಬ್ ಒಂದಾದ ಮೇಲೊಂದು ಬಿಡುತ್ತನಿದೆ. ಒಂದಾದ ಪ್ರಕರಣಗಳು ಪತ್ತೆ ಆಗ್ತಿರುವಂಥದ್ದು ಅತ್ಯಂತ ಸಹಜವಾಗಿ ಭಯ ಆತಂಕವನ್ನು ಉಂಟು ಮಾಡಿದೆ. ಇದೆಲ್ಲದರ ಜೊತೆಗೆ ಬನ್ನಿ ಆರಂಭದ ವಿವರಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಆರಂಭದ ಸ್ಥಿತಿಗತಿಗಳೇನು ಅಂತಂದರೆ, ಲಾಕ್ಡೌನ್ನಿಂದ ಫ್ರೀ ಡೌನ್ ಕಡೆಗೆ ಸರ್ಕಾರ ಕಾದು ನೋಡಿದ್ದಾಯಿತು, ಅಳದು ತೂಗಿದ್ದಾಯಿತು. ಸ್ಥಿತಿಗತಿಗಳು ಸುಧಾರಿಸುತ್ತಾ ಅಂತ ಕಾದು ನೋಡಿದ್ದಾಯಿತು. ಇದೆಲ್ಲ ಆದಮೇಲೂ ಕೂಡ ಪರಿಸ್ಥಿತಿ ತಹಬಂದಿಗೆ ಬರಲ್ಲ ಅನ್ನುವಂಥದ್ದು ಗೊತ್ತಾಯಿತು. ಹೀಗಾಗಿ ಅನಿವಾರ್ಯವಾಗಿ ಕೊರೋನಾ ಜೊತೆಗೆ ಬದುಕಬೇಕು ಅನ್ನುವಂಥ ನಿರ್ಧಾರಕ್ಕೂ ಕೂಡ ಸರ್ಕಾರ ಬಂದಂಗಿದೆ. ಹೀಗಾಗಿ ಅದನ್ನೇ ಕರೆ ಕೊಟ್ಟಿದೆ. ಅಂದರೆ ಲಾಕ್ಡೌನ್ನಿಂದ ಫ್ರೀಡೌನ್ಗೆ ಹೋಗ್ತಾ ಇದ್ದೀವಿ ನಾವೆಲ್ಲ. ಆದರೆ ಫ್ರೀಡೌನ್ ಅಂದಾಕ್ಷಣ ಜನ ಬೇಕಾಬಿಟ್ಟು ಮತ್ತೆ ಶುರು ಮಾಡಬೇಕು ಅನ್ನುವಂಥದ್ದಲ್ಲ. ಇಲ್ಲೂ ಕೂಡ ಕೆಲವೊಂದು ಕಂಡೀಷನ್ಸ್ ಅಪ್ಲೈ. ಭಾರತಗಳಲ್ಲಿ ಬೆಳಿಗ್ಗೆ 7ರಿಂದ 9ವರೆಗೆ, ಸಾಯಂಕಾಲ 5ರಿಂದ 7 ಗಂಟೆವರೆಗೆ ಸೆಲೂನ್ ಶಾಪ್ ತೆಗಿಬಹುದು, ಎಲ್ಲ ಅಂಗಡಿಗಳನ್ನು ತೆರೀಬಹುದು. ಹೋಟೆಲ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪಾರ್ಸಲನ್ನು ಕೊಡುವಂಥದ್ದು ಪ್ರಾರಂಭ ಆಗಬೇಕು. ಬೀದಿ ವ್ಯಾಪಾರಿಗಳು ಬಾಗಿಲುಗಳನ್ನು ತೆರೀಬಹುದು. TMTC, KSRTC ಬಸ್ಸಿನ ಓಡಾಟ ನಾಳೆ ಬೆಳಿಗ್ಗೆಯಿಂದನೇ ಪ್ರಾರಂಭ ಆಗುತ್ತೆ. ಆಟೋ ರಿಕ್ಷಾ, ಟ್ಯಾಕ್ಸಿ ನಾಳೆಯಿಂದಲೇ ಇದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇವೆ. ಬಿಡುಗಡೆ ಭಾಗ್ಯ. ಇದು ಅಂತಿಂತ ಬಿಡುಗಡೆ ಭಾಗ್ಯ ಅಲ್ಲ. ಜೈಲಿನಿಂದ ಹೊರಗೆ ಬಂದಂತ, ಪಂಜರದಲ್ಲಿದ್ದ ಹಕ್ಕಿ ಹಾರಿದಂತ, ಬೋನಿನಲ್ಲಿದ್ದ ಪ್ರಾಣಿಗಳು ಕಾಡಿಗೆ ಓಡಿದಂಥ ಬಿಡುಗಡೆ ಭಾಗ್ಯ. ಕೊರೋನಾ ಸೃಷ್ಟಿಸಿದ ಚೌಕಟ್ಟಿನಿಂದ ಸಿಕ್ಕ ಬಿಡುಗಡೆಯ ಭಾಗ್ಯ. ಒಂದೇ ದಿನ 99 ಮಂದಿಗೆ ಒಕ್ಕರಿಸಿ ರಣಕ್ಕೇಕೆ ಹಾಕಿದ ಕಿಲ್ಲರ್. ಕರ್ನಾಟಕದಲ್ಲಿ ಲಾಕ್ಡೌನ್ನಿಂದ 99% ಫ್ರೀ ಡೌನ್. ಎಸ್, ಕ್ರೂರಿ ಕೊರೋನಾ ವಿರುದ್ಧ ಎಲ್ಲಾ ರೀತಿಯ ಹೋರಾಟ ಮಾಡಿದ ಸರ್ಕಾರ ಇನ್ನು ಹೀಗೆ ಇದ್ರೆ ಬದುಕು ಬರ್ಬಾದಾಗುತ್ತೆ ಅಂತ ಒಂದು ನಿರ್ಧಾರಕ್ಕೆ ಬಂದಿದೆ. ಇಂದು ಒಂದೇ ದಿನ ಬರೋಬ್ಬರಿ 99 ಪಾಸಿಟಿವ್ ಕೇಸ್ ದಾಖಲಾಗಿದ್ರು ಕೊರೋನಾ ವಿರುದ್ಧ ಬಡಿದಾಡ್ತಲೇ ಬದುಕಬೇಕು ಅನ್ನೋ ಸೂತ್ರಕ್ಕೆ ಮೊರೆ ಹೋಗಿದೆ. ಹೀಗಾಗಿ ರಾಜ್ಯದ ಜನರಿಗೆ ನಿಬಂಧನೆಗಳ ಜೊತೆಗೆ ಜೀವನ ಸಾಗಿಸೋಕೆ ಹೊಸ ನಿಯಮಗಳನ್ನ ತಂದಿದೆ. ಅರ್ಥಾತ್ ಲಾಕ್ಡೌನ್ 4.0ನ ಹೊಸ ಗೈಡ್ಲೈನ್ಸ್ ಜಾರಿ ಮಾಡಿದೆ. ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ, ಸಿಎಂ BSY ಕರ್ನಾಟಕದಲ್ಲಿ ಲಾಕ್ಡೌನ್ ಅನ್ನ ಕಂಪ್ಲೀಟ್ ಅಂದ್ರೆ 99% ಫ್ರೀ ಡೌನ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ನಾಳೆಯಿಂದ ರಾಜ್ಯಾದ್ಯಂತ ಸರ್ಕಾರಿ ಖಾಸಗಿ ಬಸ್ ಓಡಾಟಕ್ಕೆ ಅಸ್ತು. ಎಸ್,
ಕೇಂದ್ರ ಸರ್ಕಾರ ನೀಡಿರೋ ಗೈಡ್ಲೈನ್ಸ್ ಆಧಾರದ ಮೇಲೆ ರಾಜ್ಯದಲ್ಲೂ ಲಾಕ್ಡೌನ್ 4.0 ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿರೋ ಸಿಎಂ ಬಿಎಸ್ವೈ ಅನೇಕ ರಿಲೀಫ್ಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಕಂಡೀಷನ್ ಕೂಡ ಹಾಕಿದ್ದಾರೆ. ಹಾಗಿದ್ರೆ ನಾಳೆಯಿಂದ ಏನೆಲ್ಲ ಓಪನ್ ಆಗುತ್ತೆ, ಯಾವುದೆಲ್ಲ ಬಂದ್ ಆಗುತ್ತೆ, ನಾಳೆಯಿಂದ ಜಾರಿಗೆ ಬರೋ ರೂಲ್ಸ್ಗಳೇನು, ಬಸ್ ಸಂಚಾರ, ಬೀದಿ ಬದಿ ವ್ಯಾಪಾರ, ಹೀಗೆ ಯಾವುದಕ್ಕೆಲ್ಲ ಏನೇನು ಹೊಸ ರೂಲ್ಸ್ ಬಂದಿದೆ, ಕಂಪ್ಲೀಟ್ ಫ್ರೀ ಡೌನ್ ಕೊಟ್ರು ಹಾಕಿರೋ ಕಂಡೀಷನ್ ಏನು, ಅದನ್ನೇ ತೋರಿಸ್ತೀವಿ ನೋಡಿ. ಅಂದಹಾಗೆ ನಾಳೆಯಿಂದ ರಾಜ್ಯಾದ್ಯಂತ ಖಾಸಗಿ ಬಸ್, ಸರ್ಕಾರಿ ಬಸ್ ಆರಂಭವಾಗಲಿವೆ. ಆದರೆ 30 ಜನರಿಗೆ ಮಾತ್ರ ಪ್ರಯಾಣಕ್ಕೆ ಅವಕಾಶದ ಕಂಡೀಷನ್ ಹಾಕಲಾಗಿದೆ. ಇನ್ನು ನಾಳೆಯಿಂದ ರಾಜ್ಯಾದ್ಯಂತ ಆಟೋ, ಟ್ಯಾಕ್ಸಿ ರಸ್ತೆಗಿಳಿಯಲಿವೆ. ಇದಕ್ಕೂ ಸರ್ಕಾರ ಕಂಡೀಷನ್ ಹಾಕಿದ್ದು, ಆಟೋ, ಟ್ಯಾಕ್ಸಿಯಲ್ಲಿ ಡ್ರೈವರ್ ಬಿಟ್ಟು ಇಬ್ಬರಿಗೆ ಮಾತ್ರ ಪ್ರಯಾಣಕ್ಕೆ ಅವಕಾಶವಿದೆ. ಇನ್ನು ಇಷ್ಟು ದಿನ ಬಂದಾಗಿದ್ದ ಸಲೂನ್ ಮತ್ತು ಬ್ಯೂಟಿ ಪಾರ್ಲರ್ಗಳು ಓಪನ್ ಆಗಲಿದ್ದು, ಸಲೂನ್ಗಳಲ್ಲಿ ಮಾಸ್ಕ್, ಸ್ಯಾನಿಟೈಸರ್ ಸೇರಿದಂತೆ ಮುಂಜಾಗ್ರತೆ ಕೈಗೊಳ್ಳಲೇಬೇಕು. ಇನ್ನು ಕಳೆದ 2 ತಿಂಗಳಿನಿಂದ ಬಂದಾಗಿದ್ದ ಪಾರ್ಕ್ಗಳು ಕೂಡ ಓಪನ್ ಆಗಲಿವೆ. ಆದರೆ ಟೈಮ್ ಫಿಕ್ಸ್ ಮಾಡಿದ್ದು ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೆ ಹಾಗೂ ಸಂಜೆ 5 ಗಂಟೆಯಿಂದ 7 ಗಂಟೆವರೆಗೆ ಮಾತ್ರ ತೆರೆಯಲು ಅವಕಾಶವಿದೆ. ಇನ್ನು ನಾಳೆಯಿಂದ ರಾಜ್ಯಾದ್ಯಂತ ಹೋಟೆಲ್ ಓಪನ್ ಆಗುತ್ತೆ. ಆದರೆ ಪಾರ್ಸಲ್ ಮಾತ್ರ ಅಂತ ನಿರ್ಬಂಧ ವಿಧಿಸಲಾಗಿದೆ. ಇನ್ನು ಕೇಂದ್ರದ ಮಾರ್ಗಸೂಚಿಯಂತೆ ಸ್ಪೋರ್ಟ್ಸ್ ಕ್ಲಬ್ ಓಪನ್ ಆಗುತ್ತೆ. ಆದರೆ ಸ್ಪರ್ಧಿಗಳಿಗೆ ಮಾತ್ರ ಅವಕಾಶದ ನಿರ್ಬಂಧ ವಿಧಿಸಲಾಗಿದೆ. ಬೀದಿ ಬದಿ ವ್ಯಾಪಾರಕ್ಕೂ ಫುಲ್ ಪರ್ಮಿಷನ್. ಮಾಲ್, ಥಿಯೇಟರ್, ಜಿಮ್ ಆಗಲ್ಲ ಓಪನ್. ಎಸ್, ಇದರ ಜೊತೆಗೆ ಬೀದಿ ಬದಿ ವ್ಯಾಪಾರಕ್ಕೂ ಬಿಎಸ್ವೈ ಕಂಪ್ಲೀಟ್ ಪರ್ಮಿಷನ್ ಕೊಟ್ಟಿದ್ದು, ನಾಳೆಯಿಂದ ಎಂದಿನಂತೆ ಮತ್ತೆ ವ್ಯಾಪಾರ ವಹಿವಾಟು ಆರಂಭವಾಗಲಿದೆ. ಜೊತೆಗೆ ಎಲ್ಲಾ ರೀತಿಯ ಅಂಗಡಿಗಳನ್ನ ಓಪನ್ ಮಾಡಲು ಅವಕಾಶ ನೀಡಲಾಗಿದೆ. ಆದರೆ ಜನಸಂದಣಿ ಸೇರೋ ಮಾಲ್, ಥಿಯೇಟರ್ ಓಪನ್ ಮಾಡಲು ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ಮೇ 31ರ ಬಳಿಕ ಇವುಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಭಾನುವಾರ ರಾಜ್ಯಾದ್ಯಂತ ಕಂಪ್ಲೀಟ್ ಲಾಕ್ಡೌನ್. ಕಂಟೈನ್ಮೆಂಟ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ಕೇಸ್. ನಿಜ, ಈ ಬಾರಿಯ ಲಾಕ್ಡೌನ್ನ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಪ್ರತಿ ಭಾನುವಾರ ರಾಜ್ಯಾದ್ಯಂತ ಕಂಪ್ಲೀಟ್ ಲಾಕ್ಡೌನ್ ಇರಲಿದೆ. ಪ್ರತಿ ಭಾನುವಾರ ಅಗತ್ಯ ಸೇವೆ ಹೊರತುಪಡಿಸಿ ಉಳಿದೆಲ್ಲ ಅಂಗಡಿ ಬಂದಾಗಲಿದೆ. ಅಂದ್ರೆ ಭಾನುವಾರ ಮದ್ಯ ಮಾರಾಟ ಕೂಡ ಬಂದಿರಲಿದ್ದು, ಜನ ಓಡಾಡುವಂತೆಯೇ ಇಲ್ಲ. ಒಟ್ನಲ್ಲಿ ಕೊರೋನಾ ಭಯದಿಂದ 2 ತಿಂಗಳು ಜನರೆಲ್ಲ ಮನೆ ಸೇರ್ಕೊಂಡಿದ್ರು. ಆದ್ರೀಗ ಅನಿವಾರ್ಯವಾಗಿ ಬದುಕಿನ ಬಾಗಿಲನ್ನ ತೆರೆಯಲಾಗಿದೆ. ವಾರದಲ್ಲಿ 6 ದಿನ ಕಟ್ಟುಪಾಡುಗಳನ್ನ ತುಂಡರಿಸಿ 1 ದಿನ ಮಾತ್ರ ಲಾಕ್ಡೌನ್ ಮಾಡಲು ಸರ್ಕಾರ ಹೆಜ್ಜೆ ಇಟ್ಟಿದೆ. ಆದ್ರೆ ಒಂದಂತೂ ಸತ್ಯ, ರಕ್ತ ಬೀಜಾಸುರ ಈಗಲೂ ರಸ್ತೆಯಲ್ಲೇ ಇದ್ದಾನೆ. ನಾವೆಷ್ಟು ಎಚ್ಚರಿಕೆಯಿಂದ ಇರ್ತೀವೋ ನಮಗೇ ಒಳ್ಳೆಯದು. ಹೀಗಾಗಿ ಜೀವ ಉಳಿಸಿಕೊಂಡು ಜಾಗರೂಕತೆಯಿಂದ ಜೀವನ ನಡೆಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಎಷ್ಟು ದಿವಸ ಅಂತ ಈ ಜನರನ್ನು ಗುಡ್ಡೆ ಹಾಕೊಂಡು ಸುಮ್ಮನೆ ಇರೋಕ್ಕೆ ಸಾಧ್ಯ ಹೇಳಿ? ಜನ ಏನು ಅಂದರೆ, ಒಂದು ಆಗಾಗ ದುಡ್ಡು ತಿನ್ನುವಂಥವ್ರ ಕಥೆ ಬೇರೆಯಪ್ಪ. ಆದರೆ ಮನೇಲಿ ಇರ್ರಯ್ಯ ಅಂತಂದ್ರೂ ಕೂಡ ಇರಲ್ಲ ಅನ್ನುವಂಥ ಜನಗಳನ್ನ ಇಟ್ಕೊಂಡು ಏನು ಮಾಡ್ತೀರಿ? ಜನ ಒಂದು ಲೆಕ್ಕದಲ್ಲಿ ಚಾತಕ ಪಕ್ಷಿಗಳ ರೀತಿಯಲ್ಲಿ ಕಾಯ್ತಾ ಇದ್ರು. ಹೊರಗಡೆ ಹೋಗಬೇಕು, ಅಂತೂ ಇಂತೂ ಹೊರಗಡೆ ಬರುವಂಥ ಭಾಗ್ಯ ಅವರಿಗೆ ಸಿಕ್ಕಾಯಿತು. ನೋಡಿ, ಎಲ್ಲದರ ಜೊತೆಗೆ ಒಂದಷ್ಟು ಎಡವಟ್ಟುಗಳು ಕೂಡ ಆಗಿದೆ. ಇಲ್ಲಿ ಬಹಳ ಸುದೀರ್ಘವಾಗಿ, ಬಹಳ ಗಂಭೀರವಾಗಿ ನಡೆದಂಥ ಚರ್ಚೆ ಅಂತಂತಂದರೆ ಅದು ಬಸ್ಗಳನ್ನು ಬಿಡಬೇಕೋ ಬೇಡವೋ ಅನ್ನುವಂಥದ್ದು. ಅಂದರೆ ಈ ಬಸ್ಗಳನ್ನು ರಸ್ತೆಗಳಿಸುವಂಥ ನಿಟ್ಟಿನಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಚರ್ಚೆ ಆಯಿತು. ಅಂತೂ ಇಂತೂ ಇದಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಾಯಿತು. ಆದರೆ ಇಲ್ಲಿ ಒಂದಷ್ಟು ಎಡವಟ್ಟುಗಳನ್ನು ಕೂಡ ಸರ್ಕಾರ ಮಾಡಿದೆ. KSRTC ಬಸ್ಸಿನ ಓಡಾಟ ನಾಳೆ ಬೆಳಿಗ್ಗೆಯಿಂದನೇ ಪ್ರಾರಂಭ ಆಗುತ್ತೆ. ಪ್ರೈವೇಟ್ ಬಸ್ಸಸ್ ಸಹ ಓಡಾಟ ಮಾಡಬಹುದು. ಕಂಡೀಷನ್ ಅಂದರೆ ಒಂದು ಬಸ್ನಲ್ಲಿ 30 ಜನ ಮಾತ್ರ ಪ್ರಯಾಣ ಮಾಡಬೇಕು. ಲಾಸ್ ಆದರೂ ಪರವಾಗಿಲ್ಲ. ಬಸ್ಸುಗಳಲ್ಲೂ ಮಾಸ್ಕ್ ಕಂಪಲ್ಸರಿ. ಮಾಸ್ಕ್ ಹಾಕೊಳ್ಳುವಂಥದ್ದು ಕಡ್ಡಾಯ. ಇದೇ ಇದ್ರೆ ಅವ್ರ ಮೇಲೆ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ದಂಡವನ್ನು ಹಾಕ್ತಾರೆ. ಬಸ್ಸು ಸಂಚಾರ ವ್ಯವಸ್ಥೆಯ ಜೀವನಾಡಿ. ಬಡವರಿಂದ ಕುಬೇರನವರೆಗೂ ಬಸ್ನಲ್ಲಿ ಸಂಚರಿಸದ ಜನರೇ ಇಲ್ಲ.
ಆದರೆ ಕಳೆದ 55 ದಿನಗಳಿಂದ ರಾಜ್ಯದಲ್ಲಿ ಸಾವಿರಾರು ಬಸ್ಗಳು ನಿಂತಲ್ಲೇ ನಿಂತಿದ್ವು. ಲಕ್ಷಾಂತರ ಜನರನ್ನ ಹೊತ್ತೊಯ್ತಿದ್ದ ಬಸ್ಗಳು ನಿಲ್ದಾಣದಲ್ಲೇ ಸ್ಥಗಿತಗೊಂಡಿದ್ವು. ಆದರೆ ಇಷ್ಟು ದಿನ ಮಿಸುಕಾಡದ ಬಸ್ಗಳು ನಾಳೆಯಿಂದ ರೈಟ್ ಅಂತ ರೋಡಿಗಿಳಿಯಲಿವೆ. ಕೊರೋನಾ ಅಟ್ಟಹಾಸದ ಮಧ್ಯೆ ಬಸ್ ಸಂಚಾರ. ಸಿಎಂ ಯಡಿಯೂರಪ್ಪರಿಂದ ರಿಸ್ಕಿ ನಿರ್ಧಾರ. ಎಸ್, ಇಂದು ಸಿಎಂ ನೇತೃತ್ವದಲ್ಲಿ ನಡೆದ ಕ್ರೂಷಿಯಲ್ ಸಂಪುಟ ಸಭೆ ವೇಳೆ ಅದೊಂದು ವಿಚಾರ ಗಂಭೀರವಾಗಿ ಚರ್ಚೆಯಾಗಿತ್ತು. ಆ ಸಂಗತಿ ಮತ್ಯಾವುದೂ ಅಲ್ಲ, ಬಸ್ ಸಂಚಾರ. ಬಸ್ ಸಂಚಾರಕ್ಕೆ ಅನುಮತಿ ಕೊಡಬೇಕೋ ಬೇಡವೋ ಅನ್ನೋ ಬಗ್ಗೆ ಬಿಸಿ ಬಿಸಿ ಮಾತುಕತೆ ನಡೆದು ಅಂತಿಮವಾಗಿ ಕೆಲ ಕಟ್ಟುನಿಟ್ಟಿನ ನಿಯಮಗಳೊಂದಿಗೆ ಸಿಎಂ ರಾಜ್ಯಾದ್ಯಂತ ಬಸ್ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹಾಗಿದ್ರೆ ಬಸ್ ಸಂಚಾರದ ಸೂತ್ರಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ನಾಳೆಯಿಂದ ಸರ್ಕಾರಿ ಖಾಸಗಿ ಬಸ್ಗಳ ಓಡಾಟಕ್ಕೆ ಅವಕಾಶ ನೀಡಲಾಗಿದೆ. ರೆಡ್ ಝೋನ್, ಕಂಟೈನ್ಮೆಂಟ್ ಝೋನ್ ಬಿಟ್ಟು ಬೇರೆಲ್ಲಾ ಕಡೆ ಬಸ್ಗಳು ಸಂಚರಿಸಬಹುದು. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಮತ್ತು ಖಾಸಗಿ ಬಸ್ಗಳ ಓಡಾಟಕ್ಕೆ ಅನುಮತಿ ನೀಡಲಾಗಿದೆ. ಆದರೆ ಪ್ರತಿ ಬಸ್ನಲ್ಲಿ 30 ಜನರಿಗೆ ಮಾತ್ರ ಪ್ರಯಾಣಿಸಬಹುದು. ಬಸ್ನಲ್ಲಿ ಪ್ರಯಾಣಿಕರು ಸಾಮಾಜಿಕ ಅಂತರ, ಮಾಸ್ಕ್ ಧರಿಸೋದು ಕಡ್ಡಾಯವಾಗಿದೆ. ನಿಯಮ ಪಾಲಿಸದಿದ್ರೆ ಪ್ರಯಾಣಿಕರಿಗೆ ದಂಡ ವಿಧಿಸಲಾಗುತ್ತೆ. ಇನ್ನು ಡಬಲ್ ಸೀಟ್ನಲ್ಲಿ ಒಬ್ಬರಿಗೆ, 3 ಆಸನದ ಸೀಟ್ನಲ್ಲಿ ಇಬ್ಬರಿಗೆ ಮಾತ್ರ ಕುಳಿತುಕೊಳ್ಳೋಕೆ ಅವಕಾಶ. ಬಸ್ನಲ್ಲಿ ನಿಂತು ಪ್ರಯಾಣಿಸಲು ಜನರಿಗೆ ಅವಕಾಶ ಇಲ್ಲ. ಬಸ್ ಹತ್ತೋ ಮುನ್ನ ಕೈಗೆ ಸ್ಯಾನಿಟೈಸರ್, ಥರ್ಮಲ್ ಸ್ಕ್ಯಾನ್ ಮಾಡಿಸ್ಕೊಳ್ಬೇಕು. ಮಾರ್ಗ ಮಧ್ಯದಲ್ಲಿ ತಿಂಡಿ, ಊಟಕ್ಕೆ ನಿಲ್ಲಿಸುವಂತಿಲ್ಲ. ಪ್ರಯಾಣಿಕರು ತಮ್ಮ ವಿಳಾಸ, ಮೊಬೈಲ್ ಹೆಸರನ್ನ ಇಳಿಯೋ ಮುನ್ನ ನಮೂದಿಸಬೇಕು. ಇನ್ನು ಬೆಳಗ್ಗೆ 7ರಿಂದ ಸಂಜೆ 7 ಗಂಟೆವರೆಗೆ ಮಾತ್ರ ಬಸ್ಗಳ ಸಂಚಾರಕ್ಕೆ ಅವಕಾಶ ನೀಡಲಾಗಿದೆ. ಅಂತಾರಾಜ್ಯ ಬಸ್ಗಳು ಕರ್ನಾಟಕ ಪ್ರವೇಶಿಸುವಂತಿಲ್ಲ. ಇನ್ನು ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಕೇರಳ ಸೇರಿದಂತೆ ಇತರೆ ರಾಜ್ಯಗಳ ಯಾವುದೇ ಬಸ್ಗಳು ಕರ್ನಾಟಕ ಪ್ರವೇಶಿಸುವಂತಿಲ್ಲ. ಆದರೆ ರಾಜ್ಯದಿಂದ ಇತರೆ ರಾಜ್ಯಗಳಿಗೆ ಅಲ್ಲಿನ ಸರ್ಕಾರಗಳು ಅನುಮತಿ ಕೊಟ್ಟರೆ ಬಸ್ ಸಂಚರಿಸಬಹುದು. ರಾಜ್ಯ ಸರ್ಕಾರವೇನೋ ರಾಜ್ಯಾದ್ಯಂತ ಬಸ್ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದರೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳೋ ಟೈಮ್ನಲ್ಲೂ ಸರ್ಕಾರ ಮಹಾ ಎಡವಟ್ಟು ಮಾಡಿದೆ. ಈ ವಿಚಾರವಾಗಿ TV9 ಕನ್ನಡಿಗರ ಪರವಾಗಿ ಸರ್ಕಾರಕ್ಕೆ ಕೆಲ ಸೂಕ್ಷ್ಮ ಮತ್ತು ಗಂಭೀರ ಪ್ರಶ್ನೆಗಳನ್ನು ಕೇಳ್ತಿದೆ. ಸಂಜೆ 7 ಗಂಟೆ ಬಳಿಕ ಸಂಚಾರ ನಿರ್ಬಂಧಿಸಿದ್ರೆ ನೌಕರರ ಓಡಾಟ ಹೇಗೆ? ಟ್ರಾಫಿಕ್ ಜಾಮ್ನಿಂದ 7 ಗಂಟೆಯೊಳಗೆ ಮನೆ ತಲುಪದಿದ್ರೆ ಏನ್ ಮಾಡಬೇಕು? ಸಂಜೆ 7 ಗಂಟೆಗೆ ಬಸ್ ಸ್ಟಾಪ್ ತಲುಪಿದ್ರು ಮನೆಗೆ ತಲುಪಲು ಟೈಮ್ ಬೇಡವಾ? ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡೋರು ಕೆಲಸದ ಸ್ಥಳಕ್ಕೆ ತೆರಳೋದು ಹೇಗೆ? ಬೆಂಗಳೂರಿನಿಂದ ದೂರದ ಜಿಲ್ಲೆಗಳಿಗೆ 12 ಗಂಟೆಯಲ್ಲಿ ಹೋಗೋದಕ್ಕೆ ಸಾಧ್ಯನಾ? ಉದಾಹರಣೆಗೆ ಬೆಂಗಳೂರಿನಿಂದ ಬೀದರ್ಗೆ ಬರೋಬ್ಬರಿ 689 ಕಿಲೋಮೀಟರ್ ಇದೆ. 12 ಗಂಟೆಗಳ ಅವಧಿಯಲ್ಲಿ ಬೆಂಗಳೂರಿನಿಂದ ಬೀದರ್ಗೆ ಹೋಗೋದಕ್ಕೆ ಸಾಧ್ಯನಾ? ದಾರಿ ಮಧ್ಯೆ ಚಾಲಕರು, ನಿರ್ವಾಹಕರು, ಪ್ರಯಾಣಿಕರ ಊಟದ ವ್ಯವಸ್ಥೆ ಏನು? ಮಾರ್ಗ ಮಧ್ಯದಲ್ಲಿ ಪ್ರಯಾಣಿಕರು ಹತ್ತಲು ಇಳಿಯಲು ಅವಕಾಶ ಇದೆಯಾ? ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಬಸ್ ನಿಲ್ದಾಣಗಳಲ್ಲಿ ಬಸ್ಗಾಗಿ ಕಾಯೋರ ಕಥೆ ಏನು? ಅವರಿದ್ದಲ್ಲಿಗೆ ಬರೋ ವೇಳೆ ಬಸ್ಸು ಪ್ರಯಾಣಿಕರಿಂದ ತುಂಬಿದ್ರೆ ಕಾಯ್ತಾ ಇದ್ದವರು ಅಲ್ಲೇ ನಿಂತಿರ್ಬೇಕಾ? ಇಂಥ 10 ಪ್ರಶ್ನೆಗಳು ರಾಜ್ಯದ ಸಾಮಾನ್ಯ ಜನರನ್ನ ಕಾಡ್ತಿವೆ. ಒಟ್ನಲ್ಲಿ ಹೆಮ್ಮಾರಿ ಆರ್ಭಟ ತಾರಕಕ್ಕೇರಿರೋ ಹೊತ್ತಲ್ಲೇ ಸರ್ಕಾರ ಬಸ್ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಪ್ರಯಾಣಿಕರ ಪ್ರಶ್ನೆಗಳಿಗೆ ಸರ್ಕಾರ ಸ್ಪಷ್ಟನೆ ನೀಡಲೇಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಬಹಳ ಆಶ್ಚರ್ಯ ಆಗುತ್ತಪ್ಪ ನನಗೆ. ಯಾಕಂದರೆ ಇಲ್ಲಿಂದ ನೀವು ಬೆಂಗಳೂರಿಂದ ಬೀದರ್ಗೆ ಹೋಗಬೇಕು ಅಂತಂದರೆ ಹೆಚ್ಚು ಕಡಿಮೆ ಎಷ್ಟು ಅವರ್ಸ್ ಬೇಕಾಗುತ್ತೆ? ಏನು ಕತೆ? 800 ಕಿಲೋಮೀಟರ್ ಸ್ವಾಮಿ. ಮಧ್ಯದಲ್ಲಿ ಊಟದ ವ್ಯವಸ್ಥೆ ಅಲ್ವಾ? ಊಟದ ಏನಾದ್ರು ಊಟಕ್ಕೆ ಇಳಿಬೇಕು ಅಂತಂದ್ರೆ ಗತಿ ಏನು ಅವ್ರದ್ದು? ಹೆಂಗೆ ಅವ್ರು ಮೇಂಟೈನ್ ಮಾಡ್ತಾರೆ? ಏನು ಎತ್ತ ಸೀಟ್ಗಳಲ್ಲಿ ನೀವು ಇಷ್ಟೋ ಜನ ಕೂತ್ಕೋಬೇಕು ಅಂತೀರಿ. ಜೊತೆಗೆ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಏನು ಬೀದರ್ನಲ್ಲೇ ಇರ್ತಾರೆ ಜನಗಳೆಲ್ಲ? ಅವ್ರಿಗೇನಾದ್ರು ವ್ಯವಸ್ಥೆಗಳಿರ್ತವೆ? ಇಲ್ಲಲ್ಲ, ಅಲ್ಲಿಂದ ಬೇರೆ ಕಡೆ ಹೋಗಬೇಕಲ್ಲ ಪಾಪ ಅವರು. ಹೆಂಗೆ ವ್ಯವಸ್ಥೆಗಳಾಗಿರ್ತವೆ?
ಸೊ ಇಂಥ ಎಡವಟ್ಟುಗಳಿದೆ. ಮೋಸ್ಟ್ಲಿ ಏನೋ ಅಂತ ಅನಿಸುತ್ತೆ ನನಗೆ, ಏನೋ ಅಂತ ಆರಂಭದಲ್ಲಿ ಸರ್ಕಾರ ಇದಕ್ಕೊಂದು ಅನುಮತಿ ಕೊಟ್ಟಿದೆ, ಆದರೆ ನಿಧಾನವಾಗಿ ಇದನ್ನು ಸುಧಾರಿಸುವಂಥ ನಿಟ್ಟಿನಲ್ಲೂ ಕೂಡ ಕ್ರಮ ಕೈಗೊಳ್ಳಬಹುದು ಅನ್ನುವಂಥದ್ದು. ಇನ್ನು ಬೆಂಗಳೂರಿನ ಸಂಗತಿಗಳ ಬಗ್ಗೆ ಮಾತಾಡಲೇಬೇಕು. ನಾನು ಹೇಳ್ತಾ ಇದ್ದೆ, ಬೆಂಗಳೂರಿನ ಜನರಿಗೆ ಅದೆಷ್ಟು ಹುಚ್ಚಿತ್ತು ಹೊರಗಡೆ ಬರುವಂಥದ್ದು ಅಂತಂದರೆ, ಈಗ ನಿಜಕ್ಕೂ ಬೆಂಗಳೂರಿನ ಜನರಿಗೆ ಒಂದು ಲೆಕ್ಕದಲ್ಲಿ ಸ್ವಾತಂತ್ರ್ಯ ಸಿಕ್ಕಂಗಾಗಿದೆ. ಇದೇ ಎಡವಟ್ಟಾಗುವಂಥದ್ದು. ಯಾಕಂದರೆ ಬೆಂಗಳೂರಲ್ಲಿ ಹೆಚ್ಚು ಕಡಿಮೆ 95% ಎಲ್ಲವನ್ನೂ ಕೂಡ ನಿಮಗೆ ಫ್ರೀ ಡೌನ್ ಮಾಡಲಾಗಿದೆ. ಒಂದೇ ಒಂದೇನಪ್ಪ ಅಂತಂದರೆ, ನೀವು ಮೆಟ್ರೋ ಜೊತೆಗೆ ಮಾಲ್ಗಳು, ಈ ಸಿನಿಮಾ ಥಿಯೇಟ್ರುಗಳು ಇದನ್ನು ಹೊರತುಪಡಿಸಿದ್ರೆ ಎಲ್ಲವೂ ಕೂಡ ಫ್ರೀ. ಆದರೆ ಫ್ರೀ ಅಂದಾಕ್ಷಣ ಮೈ ಮರೆಯುವಂಥ ಅಗತ್ಯ ಇಲ್ಲ, ಯಾಕಂದರೆ ಇಲ್ಲೂ ಕೂಡ ಕಂಡೀಷನ್ಸ್ ಅಪ್ಲೈ. ಅಂತಿಂಥ ಕಷ್ಟ ಅಲ್ಲ, ಭಯಂಕರ ನರಕ. ಒಂದೊಂದು ದಿನವೂ ಹಿಂಸೆ, ಒಂದೊಂದು ಕ್ಷಣವೂ ಬೇಸರ. ಹೀಗೆ ಒಂದೊಂದು ದಿನವನ್ನು ವರ್ಷದಂತೆ ಕಳೆದು ಬೆಟ್ಟದಂತೆ ಸಮಯ ದೂಡಿದ್ದ ರಾಜಧಾನಿ ಜನರಿಗೆ ನಾಳೆಯಿಂದ ಫುಲ್ ಫ್ರೀಡಮ್ ಸಿಗಲಿದೆ. ಬರೋಬ್ಬರಿ 2 ತಿಂಗಳ ವನವಾಸಕ್ಕೆ ನಾಳೆ ತೆರೆ ಬೀಳಲಿದೆ. ನಾಳೆಯಿಂದ ರಾಜಧಾನಿಯಲ್ಲಿ ಏನೇನಿರುತ್ತೆ, ಏನೇನಿರಲ್ಲ. ಎಸ್, ಸಿಎಂ ಬಿಎಸ್ವೈ ಇವತ್ತು ಬೆಂಗಳೂರಿಗೆ ರಿಲೀಫ್ ನೀಡಿದ್ದಾರೆ. ಬಂದಾಗಿದ್ದ ಸೇವೆಗಳ ಪುನರಾರಂಭಕ್ಕೆ ಸಿಎಂ ಅನುಮತಿಯ ಮುದ್ರೆ ಒತ್ತಿದ್ದಾರೆ. ನಾಳೆ ಬೆಳಗಾದ್ರೆ ಬಸ್, ಆಟೋ, ಕ್ಯಾಬ್ ರಸ್ತೆಗೆ ಇಳಿಯಲಿದ್ದು ಮೊದಲಿನಂತೆ ಸಂಚರಿಸಲಿವೆ. ಹಾಗಾದ್ರೆ ಯಾವುದಕ್ಕೆಲ್ಲ ಪರ್ಮಿಷನ್ ಸಿಕ್ಕಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ನಾಳೆ ಬೆಳಗ್ಗೆಯಿಂದ ಬೆಂಗಳೂರು ರಸ್ತೆಯಲ್ಲಿ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳು ಓಡಾಡಲಿವೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಮಾತ್ರ ಸಂಚಾರಕ್ಕೆ ಅವಕಾಶ ನೀಡಲಾಗಿದೆ. ಒಂದು ವೇಳೆ ಸಂಜೆ 7 ಗಂಟೆ ನಂತರ ಸಂಚರಿಸಿದ್ರೆ ವಾಹನ ಸೀಜ್ ಮಾಡೋದಾಗಿ ಸಿಎಂ ಹೇಳಿದ್ದಾರೆ. ರೆಡ್ ಝೋನ್, ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಬಸ್ಗಳ ಸಂಚಾರಕ್ಕೆ ನಿರ್ಬಂಧವಿರುತ್ತೆ. ಉಳಿದ ಝೋನ್ಗಳಲ್ಲಿ ಓಡಾಡುವ ಪ್ರತಿ ಬಸ್ನಲ್ಲಿ 30 ಜನರಿಗೆ ಮಾತ್ರ ಪ್ರಯಾಣಿಸಲು ಅವಕಾಶ ಇರುತ್ತೆ. ಪ್ರಯಾಣಿಕರು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು, ಮಾಸ್ಕ್ ಧರಿಸಬೇಕು. ಬಸ್ನ ಡಬಲ್ ಸೀಟ್ನಲ್ಲಿ ಒಬ್ಬರಿಗೆ, ತ್ರಿಬಲ್ ಸೀಟ್ನಲ್ಲಿ ಇಬ್ಬರಷ್ಟೇ ಕೂರಬೇಕು. ಇದರ ಜೊತೆಗೆ ಇನ್ನೂ ಒಂದಷ್ಟು ಸೇವೆಗಳಿಗೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಆ ಸೇವೆಗಳು ಯಾವುದು ಅನ್ನೋದನ್ನ ತೋರಿಸ್ತೀವಿ ನೋಡಿ. ನಾಳೆಯಿಂದ ಆಟೋ, ಟ್ಯಾಕ್ಸಿಗಳು ರೋಡಿಗಿಳಿಯಲು ಸಜ್ಜಾಗಿವೆ. ಓಲಾ, ಊಬರ್, ಕ್ಯಾಬ್ಗಳ ಸಂಚಾರಕ್ಕೂ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಆದರೆ ಟ್ಯಾಕ್ಸಿಯಲ್ಲಿ ಚಾಲಕ ಸೇರಿ 4 ಜನರ ಪ್ರಯಾಣಕ್ಕೆ ಅವಕಾಶ ಇದೆ. ಇದರ ಜೊತೆಗೆ ಸಲೂನ್ಗಳ ಬಾಗಿಲು ಕೂಡ ತೆರೆಯಲಿದ್ದು, ಕಟಿಂಗ್, ಶೇವಿಂಗ್ ಮಾಡಿಸಿಕೊಳ್ಬೇಕಾದ್ರೆ ಲಾಕ್ಡೌನ್ ನಿಯಮ ಪಾಲಿಸಲೇಬೇಕು. ಇದರ ಜೊತೆಗೆ ರಾಜಧಾನಿಯಲ್ಲಿ ಎಲ್ಲ ಅಂಗಡಿಗಳು ಓಪನ್ ಆಗಲಿವೆ. ಆದ್ರೆ ಜನರು ಗುಂಪುಗೂಡುವಂತಿಲ್ಲ. ಜೊತೆಗೆ ಇಷ್ಟು ದಿನ ಕ್ಲೋಸ್ ಆಗಿದ್ದ ಎಲ್ಲ ಪಾರ್ಕ್ಗಳ ಗೇಟ್ ಕೂಡ ನಾಳೆ ತೆರೆಯಲಿದೆ. ಜನರು ವಾಕಿಂಗ್, ಜಾಗಿಂಗ್ ಮಾಡಬಹುದು. ಅಲ್ಲದೆ ಕೆಲ ಕಂಡೀಷನ್ ವಿಧಿಸಿ ಬೀದಿ ಬದಿ ವ್ಯಾಪಾರಕ್ಕೂ ಸರ್ಕಾರ ಅವಕಾಶ ನೀಡಿದೆ. ಇದಕ್ಕೆಲ್ಲ ಸಿಎಂ ಅನುಮತಿ ನೀಡಿದ್ರೆ ಇನ್ನು ಕೆಲವೊಂದಿಷ್ಟು ಮೊದಲಿನಂತೆಯೇ ಬಂದ್ ಆಗಿರಲಿವೆ. ಲಾಕ್ಡೌನ್ 4.0 ಮುಗಿಯುವವರೆಗೂ ಕಂಪ್ಲೀಟ್ ಲಾಕ್ ಆಗಿರಲಿವೆ. ಹಾಗಾದ್ರೆ ಬೆಂಗಳೂರಲ್ಲಿ ಯಾವುದಕ್ಕೆಲ್ಲ ನಿರ್ಬಂಧ ಇದೆ ಅನ್ನೋದನ್ನ ನೋಡೋದಾದ್ರೆ, ಸಿಲಿಕಾನ್ ಸಿಟಿ ಟ್ರಾಫಿಕ್ ಸಮಸ್ಯೆಗೆ ಟಾನಿಕ್ ಆಗಿದ್ದ ನಮ್ಮ ಮೆಟ್ರೋ ರೈಲುಗಳು ಕೂಡ ಹಳಿಗೆ ಬರಲ್ಲ. ಹೋಟೆಲ್, ಮಾಲ್, ಥಿಯೇಟರ್ ಕೂಡ ಕಂಪ್ಲೀಟ್ ಬಂದ್ ಆಗಿರಲಿವೆ. ಇದರ ಜೊತೆಗೆ ಮೇ 31ರವರೆಗೆ ಜಿಮ್ಗಳ ಬಾಗಿಲು ಕೂಡ ತೆರೆಯುವಂತಿಲ್ಲ. ಅಲ್ಲದೆ ಲಾಕ್ಡೌನ್ 4.0 ಮುಗಿಯುವವರೆಗೂ ದೇವರ ದರ್ಶನವೂ ಸಿಗೋದಿಲ್ಲ. ಒಟ್ನಲ್ಲಿ ಬೆಂಗಳೂರಿನ ಜನರಿಗೆ ಸಿಎಂ ರಿಲೀಫ್ ಜೊತೆಗೆ ಶಾಕ್ ಕೂಡ ನೀಡಿದ್ದಾರೆ. ಇಷ್ಟು ದಿನ ಬಂದ್ ಆಗಿದ್ದ ಸೇವೆಗಳು ನಾಳೆಯಿಂದ ಶುರುವಾಗಲಿದ್ದು, ಜನರು ಕಡ್ಡಾಯವಾಗಿ ರೂಲ್ಸ್ ಫಾಲೋ ಮಾಡಲೇಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ವೆರಿ ಇಂಪಾರ್ಟೆಂಟ್, ಈ ಪರೀಕ್ಷೆಗಳಿಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ಅದರಲ್ಲೂ PUC ಮತ್ತು SSLC ಪರೀಕ್ಷೆ ಏನಿದೆಯಲ್ಲ ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು. ಅದನ್ನು ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಜೂನ್ 25ರಿಂದ ಜುಲೈ 4ರವರೆಗೆ SSLC ಪರೀಕ್ಷೆ, ಇಂಗ್ಲೀಷ್, ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಪರೀಕ್ಷೆಗಳಾಗ್ತವೆ. 4 ವಿಷಯಗಳ ಪರೀಕ್ಷೆಗೆ ಒಂದೊಂದು ದಿನದ ಅಂತರ ಇರುತ್ತೆ. ಜೂನ್ 18ರಂದು ದ್ವಿತೀಯ PU ಇಂಗ್ಲೀಷ್ ಪರೀಕ್ಷೆ ಆಗುತ್ತೆ. ಮೌಲ್ಯಮಾಪನಕ್ಕೆ ಕನಿಷ್ಠ 1 ತಿಂಗಳು ಬೇಕು. 1 ತಿಂಗಳ ನಂತರ ಪರೀಕ್ಷಾ ಫಲಿತಾಂಶ ಪ್ರಕಟ ಆಗುತ್ತೆ. ಶೀಘ್ರದಲ್ಲೇ ಶಿಕ್ಷಣ ಇಲಾಖೆಯಿಂದ ವೇಳಾಪಟ್ಟಿ ಪ್ರಕಟ ಆಗುತ್ತೆ. ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಕಂಟೈನ್ಮೆಂಟ್ ಝೋನನ್ನು ಬಿಟ್ಟು ಬೇರೆ ಕೇಂದ್ರಗಳಲ್ಲಿ ಪರೀಕ್ಷೆಗಳಾಗ್ತವೆ. ವಿದ್ಯಾರ್ಥಿಗಳಿಗೆ ಸಮೀಪದ ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮನ್ನು ಬರಲಿಕ್ಕೆ ಅವಕಾಶವನ್ನು ಕೊಡಲಾಗ್ತಾ ಇದೆ. ಪರೀಕ್ಷಾ ಕೇಂದ್ರದಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಕಡ್ಡಾಯ, ಜೊತೆಗೆ ಏನೊಂದು ಅಂತರವೂ ಕೂಡ ಕಡ್ಡಾಯ. ಅನಾರೋಗ್ಯ ಪೀಡಿತ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಕೊಠಡಿಯನ್ನು ಕೂಡ ಕೊಡಲಾಗ್ತಾ ಇದೆ.
ರಾಜ್ಯಾದ್ಯಂತ ಲಾಕ್ಡೌನ್ ಫ್ರೀಡೌನ್ ಆಗ್ತಾ ಇದೆ. ಆದರೆ ಇದೇ ಸಂದರ್ಭದಲ್ಲಿ ಕೊರೋನಾ ಮತ್ತೊಂದು ಹೊಡೆತವನ್ನು ಕೊಟ್ಟಿರುವಂಥದ್ದು. ಕರ್ನಾಟಕದಲ್ಲಿ ಇವತ್ತು ಬಂದಿರುವಂಥ ಕೇಸ್ಗಳು ಬರೋಬ್ಬರಿ 99. ಈಗ ಎಲ್ಲವನ್ನೂ ಕೂಡ ಫ್ರೀ ಮಾಡ್ತಿರುವಂಥ ಸಂದರ್ಭದಲ್ಲಿ ಈ ಕೊರೋನಾ ಎಷ್ಟರ ಮಟ್ಟಿಗೆ ತನ್ನ ಕರಾಳತೆಯನ್ನು ವ್ಯಾಪಿಸುತ್ತೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ರಾಜ್ಯದಲ್ಲಿ ಇಂದು ಕೊರೋನಾ ಮಹಾಸ್ಫೋಟ. ಬರೋಬ್ಬರಿ 99 ಜನರಿಗೆ ವಕ್ಕರಿಸಿ ನಾಟ್ ಔಟ್. ಎಸ್, ವಾರದ ಆರಂಭ ದಿನವಾದ ಇಂದು ಕರ್ನಾಟಕದ ಪಾಲಿಗೆ ಕರಾಳ ದಿನವಾಗಿದೆ. ಕೊರೋನಾ ಎಂಟ್ರಿಯಾಗಿ 2 ತಿಂಗಳ ಬಳಿಕ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ. ಅದರಲ್ಲೂ ಇವತ್ತು 2 ಲಿಂಕ್ಗಳು ಇಡೀ ಕರ್ನಾಟಕದ ಉದ್ದಗಲಕ್ಕೂ ವಕ್ಕರಿಸಿ ಇವತ್ತು ಒಂದೇ ದಿನ ಬರೋಬ್ಬರಿ 99 ಜನರಿಗೆ ಕೊರೋನಾ ಬರುವಂತೆ ಮಾಡಿದೆ. ಆ ಮೂಲಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಬರೋಬ್ಬರಿ 1246ಕ್ಕೆ ಏರಿಕೆಯಾಗಿದೆ. ಮತ್ತೆರಡು ಗ್ರೀನ್ ಜಿಲ್ಲೆಗಳಿಗೂ ನುಗ್ಗಿದ ಕೊರೋನಾ. 20 ದಿನಗಳ ಬಳಿಕ ಮೈಸೂರಿನಲ್ಲೂ ಪ್ರತ್ಯಕ್ಷ. ಹೌದು, ಲಾಕ್ಡೌನ್ ವಿಧಿಸಿ 55 ದಿನಗಳಾದರೂ ಕೊಪ್ಪಳ, ರಾಯಚೂರಿನಲ್ಲಿ ಒಂದೇ ಒಂದು ಕೇಸ್ ಬಂದಿರಲಿಲ್ಲ. ಆದ್ರೆ ಇವತ್ತು ಆ 2 ಜಿಲ್ಲೆಗಳಿಗೂ ಕೊರೋನಾ ನುಗ್ಗಿದೆ. ಇನ್ನು ಮೊನ್ನೆಯಷ್ಟೇ ಸೋಂಕು ಮುಕ್ತವಾಗಿ ರೆಡ್ ಝೋನ್ ನಿಂದ ಗ್ರೀನ್ ಝೋನ್ಗೆ ಬಂದಿದ್ದ ಮೈಸೂರಿಗೂ ಕೊರೋನಾ ಮತ್ತೆ ಕಾಲಿಟ್ಟಿದೆ. ಯಾವ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಎಷ್ಟೆಷ್ಟು ಆಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತು ಬರೋಬ್ಬರಿ 24 ಜನರಿಗೆ ಕೊರೋನಾ ವಕ್ಕರಿಸಿದೆ. ಇಲ್ಲಿ ಸೋಂಕಿತರ ಸಂಖ್ಯೆ ಬರೋಬ್ಬರಿ 240ಕ್ಕೆ ಏರಿಕೆಯಾಗಿದೆ. ಇನ್ನು ಸಕ್ಕರೆ ನಾಡು ಮಂಡ್ಯದಲ್ಲೂ ಇವತ್ತು ಒಂದೇ ದಿನ ಬರೋಬ್ಬರಿ 17 ಜನರಿಗೆ ವೈರಸ್ ವಕ್ಕರಿಸಿದ್ದು ಇಲ್ಲಿ 89 ಸೋಂಕಿತರು ಇದ್ದಾರೆ. ಕಲಬುರಗಿಯಲ್ಲಿ ಇವತ್ತು 11 ಜನರಿಗೆ ಕೊರೋನಾ ಬಂದಿದ್ದು ಇಲ್ಲಿ 114 ಸೋಂಕಿತರಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಒಂದೇ ದಿನ 9 ಮಂದಿಗೆ ಸೋಂಕು ಅಪ್ಪಳಿಸಿದ್ದು ಒಟ್ಟು 51 ಜನ ಕೊರೋನಾ ಪೀಡಿತರು ಇಲ್ಲಿದ್ದಾರೆ. ಇನ್ನು ಕೊರೋನಾ ಲಿಸ್ಟ್ಗೆ ಇವತ್ತೇ ಎಂಟ್ರಿ ಆಗಿರುವ ರಾಯಚೂರಿನಲ್ಲಿ 6 ಜನರಿಗೆ ವೈರಸ್ ತಾಕಿದ್ರೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ನಲ್ಲಿ ಇವತ್ತು 5 ಕೊರೋನಾ ಪಾಸಿಟಿವ್ ಆಗಿದೆ. ಇಲ್ಲಿ ಸೋಂಕಿತರ ಸಂಖ್ಯೆ 10ಕ್ಕೆ ತಲುಪಿದೆ. ವಿಜಯಪುರದಲ್ಲಿ ಇಂದು 5 ಮಂದಿಗೆ ಕೊರೋನಾ ಬಂದಿದ್ದು ಸೋಂಕಿತರ ಸಂಖ್ಯೆ 59ಕ್ಕೆ ಏರಿಕೆಯಾಗಿದೆ. ಗದಗ್ನಲ್ಲಿ 5 ಸೋಂಕು ಕಾಣಿಸಿಕೊಂಡಿದ್ದು ಕೊರೋನಾ ಪೀಡಿತರ ಸಂಖ್ಯೆ 17ಕ್ಕೆ ಹೆಚ್ಚಳವಾಗಿದೆ. ಹಾಸನದಲ್ಲಿ ಇಂದು 4 ಕೊರೋನಾ ಬಂದಿದ್ದು ಸೋಂಕಿತರ ಸಂಖ್ಯೆ 29 ವೃದ್ಧಿಯಾಗಿದೆ. ಮತ್ತೊಂದು ಗ್ರೀನ್ ಜಿಲ್ಲೆ ಕೊಪ್ಪಳಕ್ಕೂ ವೈರಸ್ ಕಾಲಿಟ್ಟಿದ್ದು 3 ಅಪ್ಪಳಿಸಿದೆ. ಬೆಳಗಾವಿಯಲ್ಲೂ 3 ಕೊರೋನಾ ಬಂದಿದ್ದು ಸೋಂಕಿತರ ಸಂಖ್ಯೆ ಬರೋಬ್ಬರಿ 116ಕ್ಕೆ ಏರಿಕೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಕೊರೋನಾ ಪಾಸಿಟಿವ್ ಆಗಿದ್ದು ಇಲ್ಲಿ 47 ಮಂದಿ ಸೋಂಕಿತರಿದ್ದಾರೆ. ಉಳಿದಂತೆ ದಾವಣಗೆರೆಯಲ್ಲಿ 1 ಸೋಂಕು ತಗುಲಿ ಶತಕದ ಸನಿಹದಲ್ಲಿದ್ರೆ ಮೈಸೂರಿನಲ್ಲಿ 20 ದಿನಗಳ ಬಳಿಕ 1 ಸೋಂಕು ಕಾಣಿಸಿಕೊಂಡು 89ಕ್ಕೆ ಹೆಚ್ಚಳವಾಗಿದೆ. ಬೀದರ್ನಲ್ಲೂ 1 ವೈರಸ್ ಹರಡಿ 56ಕ್ಕೆ ಏರಿಕೆಯಾಗಿದೆ. ಬಳ್ಳಾರಿಯಲ್ಲೂ ಒಂದು ಸಂಖ್ಯೆ ಹೆಚ್ಚಾಗಿ 19ಕ್ಕೆ ತಲುಪಿದೆ. ಉಡುಪಿಯಲ್ಲೂ 1 ಕೊರೋನಾ ಬಂದಿದ್ದು ಇಲ್ಲಿ 11 ಜನ ಸೋಂಕಿತರಿದ್ದಾರೆ. ಅತ್ತ ಕೊಡಗು ಜಿಲ್ಲೆಯಲ್ಲಿ ಬಹುದಿನಗಳ ಬಳಿಕ 1 ಕೊರೋನಾ ಬಂದಿದ್ದು ಇಲ್ಲಿ ಸೋಂಕಿತರು 2 ಮಾತ್ರ ಇದ್ದಾರೆ. ಮಹಾರಾಷ್ಟ್ರದಿಂದ ಬಂದ 64 ಜನರಿಗೆ ಸೋಂಕು. ಎಸ್, ರಾಜ್ಯಕ್ಕೆ ಬರ್ತಾ ಇರುವ ಬಹುತೇಕ ಪ್ರಕರಣಗಳಿಗೆ ಮುಂಬೈ ನಂಟೆ ಕಾರಣವಾಗ್ತಿದೆ. ಇವತ್ತು ಒಂದೇ ದಿನ ರಾಜ್ಯದಲ್ಲಿ ಬರೋಬ್ಬರಿ 99 ಜನರಿಗೆ ಕೊರೋನಾ ವಕ್ಕರಿಸಿದೆ. ಈ ಪೈಕಿ 66 ಜನರಿಗೆ ಮುಂಬೈನಿಂದ ಬಂದ ಕಾರಣಕ್ಕೆ ಸೋಂಕು ಅಪ್ಪಳಿಸಿದೆ. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಗೆ ಮುಂಬೈ ನಂಟು ದೊಡ್ಡ ಕಂಟಕವನ್ನೇ ತರ್ತಾ ಇದೆ. ಮುಂಬೈನಿಂದ ಬಂದಿದ್ದ ಬರೋಬ್ಬರಿ 17 ಜನರಿಗೆ ಇವತ್ತು ಸೋಂಕು ಹರಡಿದೆ. ಇನ್ನು ಕಲಬುರಗಿ ಜಿಲ್ಲೆಯಲ್ಲೂ ಇವತ್ತು ಬರೋಬ್ಬರಿ 11 ಜನರಿಗೆ ಮಹಾರಾಷ್ಟ್ರ ಟಚ್ನಿಂದಲೇ ವೈರಸ್ ಬಂದಿರೋದು ದೃಢವಾಗಿದೆ. ಅತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಬೈನಿಂದ ಬಂದಿದ್ದ 8 ಜನರಿಗೆ ಇವತ್ತು ವೈರಸ್ ಇರೋದು ಗೊತ್ತಾಗಿದೆ. ಇನ್ನು ಕಳೆದ 2 ತಿಂಗಳಿನಿಂದ ಒಂದೇ ಒಂದು ಕೇಸ್ ಇಲ್ಲದೆ ನೆಮ್ಮದಿಯಾಗಿದ್ದ ರಾಯಚೂರಿಗೂ ಮುಂಬೈ ನಂಟಿನ ಮೂಲಕ ಕೊರೋನಾ ಕಾಲಿಟ್ಟಿದೆ.
ಬರೋಬ್ಬರಿ 6 ಜನರಿಗೆ ಇಲ್ಲಿ ಮಹಾರಾಷ್ಟ್ರ ನಂಟಿನಿಂದ ಕೊರೋನಾ ಬಂದಿದೆ. ವಿಜಯಪುರದಲ್ಲಿ 5 ಮುಂಬೈ ಸಂಪರ್ಕದಿಂದಲೇ ಕೊರೋನಾ ಬಂದಿದ್ರೆ, ಯಾದಗಿರಿಯಲ್ಲೂ 5 ಜನರಿಗೆ ಮುಂಬೈನಿಂದ ಬಂದ ಕಾರಣಕ್ಕೆ ಕ್ರೂರಿ ಅಟ್ಯಾಕ್ ಮಾಡಿದೆ. ಇನ್ನು ಹಾಸನದಲ್ಲಿ 4 ಮುಂಬೈ ಸಂಪರ್ಕದಿಂದ ಕೊರೋನಾ ಬಂದಿದ್ರೆ, ಹೊಸದಾಗಿ ಕೊರೋನಾ ಲಿಸ್ಟ್ಗೆ ಸೇರಿರುವ ಕೊಪ್ಪಳದಲ್ಲೂ 2 ಮಹಾರಾಷ್ಟ್ರ ಸಂಪರ್ಕದಿಂದ ವೈರಸ್ ದಾಳಿ ಮಾಡಿದೆ. ಒಟ್ನಲ್ಲಿ ತನ್ನೆಲ್ಲ ಹಳೆ ದಾಖಲೆಗಳನ್ನ ಅಳಿಸಿ ಹಾಕಿರುವ ಕೊರೋನಾ ಇವತ್ತು 99 ಜನರಿಗೆ ಅಟ್ಯಾಕ್ ಆಗಿ ಇಡೀ ರಾಜ್ಯಕ್ಕೆ ದೊಡ್ಡ ಶಾಕ್ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, TV9. ಇವೆಲ್ಲ ಸ್ಥಿತಿಗತಿಗಳನ್ನು ನೋಡಿದ್ರೆ ಮತ್ತೆ 2ನೇ ಬಾರಿ ಕೊರೋನಾ ಅಪ್ಪಳಿಸುವಂಥ ಎಲ್ಲ ಸಾಧ್ಯತೆಗಳಿದೆ. 2ನೇ ಬಾರಿ ಏನಾದರೂ ಬಂತು ಅಂತಂದರೆ ಅದರ ಪ್ರಮಾಣ ಬಹಳಷ್ಟು ದೊಡ್ಡದಿರುತ್ತೆ. ನೀವು ಬಹಳ ಹುಷಾರಾಗಿರಬೇಕು. ಇನ್ನು ಬೆಂಗಳೂರಿನ ಸ್ಥಿತಿಗತಿಗಳೇನು ಅದನ್ನು ನೋಡೋಣ. ಬೆಂಗಳೂರು ಅಕ್ಷರಶಃ ನಲಿಗೆ ಹೋಗ್ತಾ ಇದೆ. ಯಾಕಂದರೆ ಒಳಗಡೆನೇ ಇರುವಂಥ ಸೂಪರ್ ಸ್ಪ್ರೆಡರ್ಸ್ ಒಂದು ಕಡೆಗೆ, ಹೊರಗಡೆಯಿಂದ ಬಂದಿರುವಂಥ ಹಾವಳಿ ಇನ್ನೊಂದು ಕಡೆಗೆ. ಹೀಗಾಗಿ ಇವತ್ತು ಸೋಂಕಿತರ ಸಂಖ್ಯೆ 24ಕ್ಕೆ ಏರಿರುವಂಥದ್ದು. ನಾನು ಆಗ್ತಾನೆ ಹೇಳಿದೆ, ಇದೇ ರೀತಿ ಮುಂದುವರೆದ್ರೆ ಮತ್ತೊಂದು ದೊಡ್ಡ ಹೊಡೆತ ಕೊಡುವಂಥದ್ದು ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ ಕೊರೋನಾ. ಇಂದು ಒಂದೇ ದಿನ ಬರೋಬ್ಬರಿ 24 ಪಾಸಿಟಿವ್ ಕೇಸ್. ನಿಜ, ಡೆಡ್ಲಿ ಕೊರೋನಾ ಬೆಂಗಳೂರಿನಲ್ಲಿ ಇವತ್ತು ಅಕ್ಷರಶಃ ರಣಕೇಕೆ ಹಾಕಿದೆ. ತನ್ನ ಹಿಂದಿನ ದಾಖಲೆಗಳನ್ನೆಲ್ಲ ಅಳಿಸಿ ಒಂದೇ ದಿನ ಬರೋಬ್ಬರಿ 24 ಮಂದಿಗೆ ಒಕ್ಕರಿಸಿದೆ. ಬೆಂಗಳೂರಿನಲ್ಲೇ ಬರೋಬ್ಬರಿ 240 ಸೋಂಕಿತರಿದ್ದಾರೆ. ಹೀಗೆ ಸೋಂಕಿತರ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳವಾಗ್ತಾ ಇರೋದು ಬೆಂಗಳೂರಿಗೆ ದಿಗಿಲು ಹುಟ್ಟಿಸಿದೆ. ಬೆಂಗಳೂರಿನ ಪಾಲಿಗೆ ಕಂಟಕವಾದ ಶಿವಾಜಿನಗರ ಸೂಪರ್ ಸ್ಪ್ರೆಡರ್. ಹೌದು, ಶಿವಾಜಿನಗರ ಹೌಸ್ ಕೀಪರ್ ಬೆಂಗಳೂರಿನ ಪಾಲಿಗೆ ಡೇಂಜರ್ ಆಗಿದ್ದು, ಇವತ್ತು ಪತ್ತೆಯಾದ 24 ಕೇಸ್ಗಳ ಪೈಕಿ ಇವನಿಂದಲೇ ಬರೋಬ್ಬರಿ 16 ಮಂದಿಗೆ ಸೋಂಕು ತಗುಲಿರುವುದು ಬೆಳಕಿಗೆ ಬಂದಿದೆ. ಇದುವರೆಗೂ ಇದೇ ಹೌಸ್ ಕೀಪರ್ನಿಂದ ಬರೋಬ್ಬರಿ 45 ಮಂದಿಗೆ ಸೋಂಕಿನ ನಂಜು ಅಂಟಿದೆ. ಹೀಗಾಗಿನೇ ಶಿವಾಜಿನಗರದ ಸೂಪರ್ ಸ್ಪ್ರೆಡರ್ ಕಂಟಕವಾಗಿ ಪರಿಣಮಿಸಿದ್ದಾನೆ. ತಮಿಳುನಾಡಿನಿಂದ ಬಂದವರಿಂದ ಫುಲ್ ಟೆನ್ಷನ್. ಕರ್ನಾಟಕಕ್ಕೆ ಹೊರ ರಾಜ್ಯದಿಂದ ಬಂದವರು ಕಂಟಕವಾಗಿ ಪರಿಣಮಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಪತ್ತೆಯಾಗಿರುವ 1208ನೇ ಸೋಂಕಿತ ಮೇ 12ರಂದು ಚೆನ್ನೈನಿಂದ ಆಗಮಿಸಿದ್ದ. ಈತ ಮನೆಯಲ್ಲೇ ಸೆಲ್ಫ್ ಐಸೋಲೇಷನ್ ಆಗಿದ್ದ. ಮೇ 14ರಂದು ಅನಾರೋಗ್ಯಕ್ಕೆ ಒಳಗಾಗಿದ್ದ. ಬಳಿಕ ಮೇ 16ರಂದು ವೈದೇಹಿ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ಆಗಮಿಸಿದ್ದ. ಈ ವೇಳೆ ಆತನ ಸ್ವಾಬ್ ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಿದಾಗ ಆತನಲ್ಲಿ ಪಾಸಿಟಿವ್ ಇರೋದು ಗೊತ್ತಾಗಿದೆ. ಈಗ ಆತ ವಾಸಿಸ್ತಾ ಇದ್ದ ಅಪಾರ್ಟ್ಮೆಂಟ್ನ ಸುಮಾರು 10 ಮಂದಿಯನ್ನ ಕ್ವಾರಂಟೈನ್ ಮಾಡಲಾಗಿದೆ. ಇದೇ ರೀತಿ 1236ನೇ ಸೋಂಕಿತ ತಮಿಳುನಾಡಿನ ವೆಲ್ಲೂರಿನವನಾಗಿದ್ದು, ಬೆಂಗಳೂರಿಗೆ ಬಂದ ಮೇಲೆ ಆತನಿಗೆ ಸೋಂಕು ಶುರುವಾಗಿದೆ. ಈತನಿಗೆ ಸೋಂಕು ಹರಡಿದ್ದು ಹೇಗೆ ಅಂತ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಿದ್ದಾರೆ. ದಾವಸ್ಪೇಟೆಯಲ್ಲೂ ಆತಂಕ, ಬೆಂಗಳೂರಿಗೂ ಭೀತಿ. 1207ನೇ ಸೋಂಕಿತನ ಟ್ರಾವೆಲ್ ಹಿಸ್ಟರಿ ಬೆಚ್ಚಿ ಬೀಳಿಸ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಾವಸ್ಪೇಟೆ ಡಾಬಾ ಒಂದರಲ್ಲಿ ಈತ ಕೆಲಸ ಮಾಡ್ತಾ ಇದ್ದ. 15 ದಿನಗಳ ಹಿಂದೆ ಅಲ್ಲಿ ಕೆಲಸ ಬಿಟ್ಟು ಬಂದಿದ್ದ. ಇದಾದ ಬಳಿಕ ಈತ ಜ್ವರ ಅಂತ ವೈದೇಹಿ ಮೆಡಿಕಲ್ ಕಾಲೇಜಿಗೆ ಬಂದಿದ್ದ. ಈ ವೇಳೆ ಆತನ ಗಂಟಲು ದ್ರವ ತೆಗೆದು ಪರೀಕ್ಷೆಗೆ ಕಳುಹಿಸಲಾಗಿತ್ತು. ಈತನಿಗೂ ಕೊರೋನಾ ಪಾಸಿಟಿವ್ ಆಗಿದ್ದು, ಈತನಿಗೆ ಕೊರೋನಾ ಬಂದಿದ್ದು ಹೇಗೆ ಅಂತ ಪತ್ತೆ ಹಚ್ಚಲಾಗ್ತಿದೆ. ಜೊತೆಗೆ ಈತನ ಸಂಪರ್ಕದಲ್ಲಿದ್ದ ಸುಮಾರು 20 ಮಂದಿಯನ್ನ ಪತ್ತೆ ಹಚ್ಚಿ ಕ್ವಾರಂಟೈನ್ ಮಾಡಲಾಗಿದೆ. ಮತ್ತೊಂದು ಪಾದರಾಯನಪುರವಾಗುತ್ತಾ ಮಂಗಮ್ಮನ ಪಾಳ್ಯ. ಬೆಂಗಳೂರಿನ ಪಾದರಾಯನಪುರದ ರೀತಿ ಮಂಗಮ್ಮನ ಪಾಳ್ಯದಲ್ಲೂ ರ್ಯಾಂಡಮ್ ಟೆಸ್ಟ್ ಮಾಡಲಾಗ್ತಾ ಇತ್ತು. ರ್ಯಾಂಡಮ್ ಟೆಸ್ಟ್ ಮಾಡಿದ್ದ 85 ಜನರಲ್ಲಿ 5 ಮಂದಿಗೆ ಕೊರೋನಾ ಪಾಸಿಟಿವ್ ಆಗಿದ್ದು, ಮಂಗಮ್ಮನ ಪಾಳ್ಯ ಮತ್ತೊಂದು ಪಾದರಾಯನಪುರ ಆಗುತ್ತಾ ಅನ್ನೋ ಪ್ರಶ್ನೆ ಏಳುವಂತೆ ಮಾಡಿದೆ. ಈ ಮೂಲಕ ಕ್ರೂರಿ ಕೊರೋನಾ ಬೆಂಗಳೂರಲ್ಲಿ ತ್ರಿಶತಕದತ್ತ ಮುನ್ನುಗ್ಗುತ್ತಿದೆ. ಇದರ ನಡುವೆ ನಾಳೆಯಿಂದ ಲಾಕ್ಡೌನ್ ಸಡಿಲಿಕೆ ಆಗ್ತಾ ಇದ್ದು, ಸೋಂಕಿತರ ಸಂಖ್ಯೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಾದರೂ ಅಚ್ಚರಿ ಪಡುವಂತಿಲ್ಲ ಅಂತಿದ್ದಾರೆ ತಜ್ಞರು. ಶಿವರಾಜ್ ಕುಮಾರ್, TV9 ಬೆಂಗಳೂರು. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9ನಲ್ಲಿ ಮಾತ್ರ.